19 ವರ್ಷಗಳ ಕೇಸ್ ಇದೀಗ ಬಯಲು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಅದು 2006 ಫೆಬ್ರವರಿ 10 ಶುಕ್ರವಾರದ ಮುಂಜಾನೆ. ಆಗಷ್ಟೇ ಇಡೀ ಗ್ರಾಮ ಕಣ್ಬಿಡ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಇಡೀ ಗ್ರಾಮವೇ ಬೆಚ್ಚಿ ಬೀಳುವಂತಹ ಒಂದು ಘಟನೆ ನಡೆದು ಹೋಗಿತ್ತು. ಶುಕ್ರವಾರದ ದಿನ ಮಹಾಲಕ್ಷ್ಮಿಯರು ಮನೆಗೆ ಎಂಟ್ರಿ ಕೊಡುವ ಸಮಯದಲ್ಲಿ ಮನೆಯ ಇಬ್ಬರು ಕಂದಮ್ಮಗಳ ಉಸಿರು ನಿಂತು ಹೋಗಿತ್ತು. ಈ ಘಟನೆ ನಡೆದಿರುವಂಥದ್ದು ಕೇರಳ ಜಿಲ್ಲೆಯ ಕೊಲ್ಲಂನಲ್ಲಿ. 2006ರಲ್ಲಿ ಒಂದು ಅವಳಿ ಕಂದಮ್ಮಗಳ ಕೊಲೆಯಾಗುತ್ತೆ. ಆದರೆ ಬರೋಬ್ಬರಿ 19 ವರ್ಷಗಳಾದರೂ ಕೂಡ ಆ ಕೇಸ್ ಬಗ್ಗೆ ಹರಿಯೋದೇ ಇಲ್ಲ. ಪೊಲೀಸ್ ಮತ್ತು CBI ಕೈ ಚೆಲ್ಲಿ ಕುಳಿತು ಬಿಟ್ಟಿರ್ತಾರೆ. ಆದರೆ ಇದೀಗ ಅವರು ಯಾರು ಮಾಡದ ಕೆಲಸವನ್ನ ತಂತ್ರಜ್ಞಾನ ಮಾಡಿಬಿಟ್ಟಿದೆ. ಘಟನೆಯ ಹಿನ್ನೆಲೆಯನ್ನು ಕೇಳಿದ್ರೆ ಬಹಳಷ್ಟು ವಿಚಿತ್ರ ಮತ್ತು ಶಾಕಿಂಗ್ ಆಗಿದೆ. ಕೊಲ್ಲಂ ಜಿಲ್ಲೆಯ ಅಂಚಲ್ ಎಂಬಂತಹ ಗ್ರಾಮದಲ್ಲಿ ರಂಜಿನಿ ಎನ್ನುವಂತಹ ಓರ್ವ ಯುವತಿ ಇರ್ತಾಳೆ. ಆಕೆ ಮಿಲಿಟರಿಯಲ್ಲಿ ಇರ್ತಕ್ಕಂತಹ ದಿವಿಲ್ ಕುಮಾರ್ ಎಂಬಾತನನ್ನ ಪ್ರೀತಿ ಮಾಡ್ತಾಳೆ. ಇವರಿಬ್ಬರ ಪ್ರೀತಿಯ ಸಂಕೇತವಾಗಿ ಆಕೆ ಗರ್ಭಿಣಿ ಆಗ್ತಾಳೆ. ಮದುವೆ ಆಗೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಆಕೆಗೆ ಆತ ಕೈ ಕೊಡ್ತಾನೆ. ಈ ವಿಷಯ ಕೋರ್ಟ್ ಮೆಟ್ಟಿಲನ್ನ ಏರುತ್ತೆ. ಇಂತಹ ಸಂದರ್ಭದಲ್ಲೇ ಆ ರಂಜನಿಗೆ ಆಸರಿಯಾಗಿ ಇನ್ನೊಬ್ಬ ಆಕೆಯ ಮನೆಗೆ ಎಂಟ್ರಿ ಕೊಡ್ತಾನೆ. ಆತನ ಹೆಸರು ಅನಿಲ್ ಕುಮಾರ್. ಅನಿಲ್ ಕುಮಾರ್ ಗಂಡು ದಿಕ್ಕಿಲ್ಲದಂತಹ ಮನೆಗೆ ಬಂದು ಆಕೆಗೆ ಆಸರೆಯನ್ನ ಕೊಟ್ಟು ತನ್ನ ಮಕ್ಕಳನ್ನು ಕೂಡ ನೋಡ್ಕೊಳ್ತೇನೆ ಅನ್ನುವಂತಹ ಭರವಸೆಯನ್ನ ಕೊಟ್ಟು ಬಿಡ್ತಾನೆ. ನಂತರದಲ್ಲಿ ರಜನಿಗೆ ಹೆರಿಗೆ ಆಗುತ್ತೆ. ಇಬ್ಬರು ಅವಳಿ ಮಕ್ಕಳು ಕೂಡ ಜನನ ಆಗ್ತಾರೆ. ಇದಾದ ಬಳಿಕ ಇನ್ನು DNA ಟೆಸ್ಟ್ ಮಾಡಿದ್ರೆ ಏನು ಗತಿ ಅಂತ ಹೇಳಿದಂತಹ ಆ ದಿವಿಲ್ ಕುಮಾರ್ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಆ ಪ್ಲಾನ್ ನ ಯೋಜಿತವಾಗಿ ಬಂದವನೇ ಈ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಮತ್ಯಾರು ಅಲ್ಲ, ಈ ಪಠಾನ್ ಕೋಟ್ ನಲ್ಲಿ ಈ ದಿವಿಲ್ ಕುಮಾರ್ನ ಜೊತೆಗೆ ಇದ್ದಂತಹ ಇನ್ನೋರ್ವ ಆತನ ಸಹೋದ್ಯೋಗಿ. ಮೂಲತಃ ಆತನ ಹೆಸರು ರಾಜೇಶ್. ಇದೆಲ್ಲ ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ದಿವಿಲ್ ಕುಮಾರ್ ರಾಜೇಶ್ಗೆ ಹೇಳಿ ಬಿಡ್ತಾನೆ ಆ ಮಕ್ಕಳನ್ನ ಕೊಂದು ಬಿಡು ಅಂತ ಹೇಳಿ. ಆಗ ಬೆಳ್ಳಂಬೆಳಗ್ಗೆ ಮುಂಜಾನೆಯ ಅವಧಿಯಲ್ಲಿ 2 ಕಂದಮ್ಮಗಳ ಕುತ್ತಿಗೆಗೆ ಚಾಕು ಹಾಕಿ ರುಂಡವನ್ನ ಛೇದಿಸಿ ಅಲ್ಲಿಂದ ಪರಾರಿ ಆಗ್ತಾನೆ. ನಂತರದಲ್ಲಿ ಪೊಲೀಸ್ ಕೇಸಾಗಿ ತನಿಖೆ ನಡೆಯುವಂತಹ ವೇಳೆಯಲ್ಲಿ ಆಗ ಸಿಕ್ಕದ್ದು ಒಂದು ಹಳೆಯ ಬೈಕ್ ಮತ್ತು ATM ಕಾರ್ಡ್. ಆ ATM ಕಾರ್ಡ್ ಮತ್ತು ಹಳೆಯ ಬೈಕ್ ತನಿಖೆಗೆ ಹೊರಟಾಗ ATM ಕಾರ್ಡ್ನಿಂದ ನಾಗ್ಪುರ ಮತ್ತೆ ಬೇರೆ ಬೇರೆ ಕಡೆ ಸೇರಿದಂತೆ ATM ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ಎಲ್ಲೋ ಭೂಗತವಾಗಿ ಬಿಡ್ತಾರೆ ಈ ದಿವಿಲ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಅಲಿಯಾಸ್ ರಾಜೇಶ. ಇದಾದ ಬಳಿಕ ಪೊಲೀಸರು ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲಿಯೂ ಕೂಡ ಪತ್ತೆಯಾಗೋದಿಲ್ಲ. ಇದು 18 ವರ್ಷಗಳ ಕಾಲ ಸಾಗಿ ಬರುತ್ತೆ. ನಂತರ ಈ ಕೇಸನ್ನ CBIಗೆ ವಹಿಸ್ತಾರೆ. ಅವರು ಕೂಡ ಕೈ ಚೆಲ್ಲಿ ಕುಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ಇವರು ಪತ್ತೆ ಆಗೋದಿಲ್ಲ. ಆದರೆ ಆಗ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಈಗ ಪ್ರಸ್ತುತವಾಗಿ ಇಂಟೆಲಿಜೆನ್ಸ್ ವಿಭಾಗದ SP ಆಗಿ ನೇಮಕವಾಗಿದ್ದಾರೆ. ಆ ಕೇಸ್ ಇವರಿಗೆ ಯಾವತ್ತೂ ಕೂಡ ತಲೆಯಲ್ಲಿ ಕುಳಿತಾನೆ ಇತ್ತು. ಇಂತಹ ಕೇಸನ್ನ ಭೇದಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಂಕಷ್ಟವನ್ನ ಪಡ್ತಾ ಇದ್ರು. ಬದಲಾದಂತಹ ತಂತ್ರಜ್ಞಾನ ಇವತ್ತು ನಾವೇನು ಬೈತಾ ಇದ್ದೇವೆ ಅಂತ ಹೇಳಿ ಆ ತಂತ್ರಜ್ಞಾನವೇ ಇವತ್ತು ಈ ಕೊಲೆಗೆ ಟ್ವಿಸ್ಟ್ ಅನ್ನ ನೀಡಿದೆ. ನಿಜವಾದ ಆರೋಪಿಗಳನ್ನ ಬಂಧಿಸುವುದಕ್ಕೆ ಅದೇ ಸಹಾಯ ಮಾಡಿದೆ. ಈ ಇಂಟೆಲಿಜೆನ್ಸ್ ವಿಭಾಗದ SP ಆ ಹಳೆಯ ಫೋಟೋ, ಅಪರಾಧಿಗಳ ಫೋಟೋವನ್ನು ಬಳಸಿಕೊಂಡು ಅದನ್ನು AI ಹಾಕಿ ತಂತ್ರಜ್ಞಾನಕ್ಕೆ ಕೊಟ್ಟು ಈಗಿನ ಪ್ರಸ್ತುತ ಫೋಟೋವನ್ನು ಕೊಡು ಅಂದಾಗ ಅದು ಏಕಾಏಕಿ ಈಗ ಅವರು ಹೇಗಿದ್ದಾರೋ ಅದೇ ರೀತಿಯಲ್ಲಿ ಫೋಟೋವನ್ನು ಒದಗಿಸುತ್ತೆ. ಬರೋಬ್ಬರಿ 90% ಹೋಲಿಕೆ ಆಗುವಂತಹ ಫೋಟೋಗಳನ್ನು ಅದು ನೀಡಿದಾಗ ಆ ಫೋಟೋಗೂ ಮತ್ತು ಹಳೆಯ ಫೋಟೋಗೂ ಹೋಲಿಕೆ ಆಗುವಂತೆ ಒಂದು ಪಾಂಡಿಚೇರಿಯ ಮದುವೆಯಲ್ಲಿ ಫೋಟೋ ಸಿಕ್ಕಿಬಿಡುತ್ತೆ. ಹಾಗಾಗಿ ಇಂಟೆಲಿಜೆನ್ಸ್ ಕೊಟ್ಟಂತಹ ಫೋಟೋಗೂ ಮತ್ತು ಪಾಂಡಿಚೇರಿಯಲ್ಲಿ ಒಂದು ಮದುವೆಯಲ್ಲಿ ಓರ್ವ ಫೋಟೋ ಸಿಗುತ್ತೆ. ಈ ಜಾಲವನ್ನ ಹಿಡಿದಂತಹ ಪೊಲೀಸರು ಪಾಂಡಿಚೇರಿಗೆ ಹೋಗಿ ಅಲ್ಲಿ ತನಿಖೆಯನ್ನ ಮಾಡಿದಾಗ ಅಸಲಿ ಆರೋಪಿಗಳು ಬರೋಬ್ಬರಿ 19 ವರ್ಷಗಳ ಬಳಿಕ ಸಿಕ್ಕಿ ಬೀಳ್ತಾರೆ. ಆದ್ರೆ ಆಗ ಅವರು ವಿಷ್ಣು ಮತ್ತು ಪ್ರವೀಣ್ ಕುಮಾರ್ ಎಂಬ ಹೆಸರನ್ನ ಚೇಂಜ್ ಮಾಡಿಕೊಂಡು ಹೊಸ ಲೈಫ್ ಸ್ಟೈಲ್ ಅನ್ನ ಅನುಭವಿಸ್ತಾ ಇರ್ತಾರೆ. ಹೆಂಡತಿ ಮಕ್ಕಳು ಕೂಡ ಇರುತ್ತೆ. ಆದರೆ ಇದೀಗ 19 ವರ್ಷಗಳ ನಂತರ ಅವರು ಪೊಲೀಸರ ಅತಿಥಿಯಾಗಿ ಬಂಧನವಾಗಿದ್ದಾರೆ. ಯಾವಾಗ ನಾವು ಇವತ್ತು ಅನ್ನ ಬೈತಾ ಇದ್ವೋ ಅದೇ 19 ವರ್ಷಗಳ ಭೇದಿಸಲಾಗದಂತಹ ರಹಸ್ಯವನ್ನ ಇವತ್ತು ಭೇದಿಸಿ ಬಿಟ್ಟಿದೆ. ಇದೀಗ ಬಂಧನವಾಗಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ.
ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.